ವೆಲ್ಕಮ್ ಟು ಡೇ 3 ಹೆಲ್ದಿ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ಸೀರೀಸ್. ಇವತ್ತು ಈಸಿಯಾಗಿ ಮಾಡುವಂತಹ ತುಂಬ ಕಲರ್ಫುಲ್ ಆಗಿರುವಂತಹ ವೆಜಿಟೇಬಲ್ ಸ್ಟಿರ್ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ನಾನು ಫಸ್ಟ್ ಇಲ್ಲೆಲ್ಲ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಬ್ರಾಕಲಿ, ಕ್ಯಾರೆಟ್ ಮತ್ತು ಬೀನ್ಸು ಮತ್ತು ಕಾರ್ನ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ವೆಜಿಟೇಬಲ್ಸ್ ಆದ್ರೂ ತೊಗೋಬೋದು. ಅಂದರೆ ತುಂಬಾ ಸ್ಟೀಮ್ ಮಾಡ್ಕೋಬೇಡಿ, ಲೈಟಾಗಿ ಮಾಡ್ಕೊಳ್ಳಿ. ಸ್ಟೀಮ್ ಮಾಡೋದ್ರಿಂದ ಅದ್ರ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮತ್ತು ಅದು ಬೇಗ ಕುಕ್ ಆಗುತ್ತೆ. ಬಾಯ್ಲ್ಗಿನ ಸ್ಟೀಮ್ ತುಂಬ ಬೆಸ್ಟ್ ಆಪ್ಷನ್. ನಾನಿಲ್ಲಿ ಒಂದೇ ಸ್ಪೂನ್ಗಿನ ಇನ್ನೂ ಕಡಿಮೆ ಅಷ್ಟು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದೆರಡು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಬಾಯ್ಲ್ ಆಗಿರುವಂತಹ ಎಲ್ಲ ವೆಜಿಟೇಬಲ್ಸನ್ನು ಅದಕ್ಕೆ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿ, ಇದಕ್ಕೆ ಸ್ವಲ್ಪ ಸಾಲ್ಟು, ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕಾಗುತ್ತೋ ಅಷ್ಟು ಸಾಲ್ಟು, ಹಾಗೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ಪೆಪ್ಪರು, ನಿಮ್ಗೆ ಏನೇನು ಮಸಾಲ ಬೇಕು, ರೆಡ್ ಚಿಲ್ಲಿ ಪೌಡರ್ ಬೇಕಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ಹೈ ಫ್ಲೇಮಲ್ಲಿ ಇದನ್ನು ಸ್ಟಿರ್ ಫ್ರೈ ಮಾಡಬೇಕು. ಇದು ಆಲ್ರೆಡಿ ಕುಕ್ ಆಗಿದೆ, ಸ್ವಲ್ಪ ಫ್ರೈ ಮಾಡೋದಷ್ಟೇ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬ್ರಾಕಲಿ ಇದೆಯಲ್ಲ, ಅದು ಹೈ ಪ್ರೋಟೀನ್ ಮತ್ತು ಲೋ ಕಾರ್ಬ್ ವೆಜಿಟೇಬಲ್ಸು. ಕಾರ್ನ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅದರಲ್ಲೂ ಕೂಡ ಹೈಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನೋಡಿ, ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ನಮಗೆ ದಿನ ಬೇಗನೆ ಆಗುತ್ತೆ. ಏನೇ ಹರಿಬರಿಲಿ ನೀವು ಕೆಲಸಕ್ಕೆ ಹೋಗೋರಾಗಿದ್ರೂ ಕೂಡ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿಯಾಗಿರೋ ಆಪ್ಷನ್ ಇದು ಮತ್ತು ಬೇಗನೂ ಆಗುತ್ತೆ. ಒಂದು ಕಡೆ ಸ್ಟೀಮ್ ಮಾಡಿ ಇಟ್ಬಿಟ್ಟು ನೀವು ಬೇಗನೆ 5 ಮಿನಿಟ್ಸಲ್ಲಿ ಇದನ್ನು ಮಾಡ್ಬೋದು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.